ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಜಿ ಎಸ್ ಕ್ರಿಯೇಷನ್ಸ್ ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಹಾಗೆ ನನ್ನ ಮಗಳಿಗೂ ಅದೇ ಅಭ್ಯಾಸ ರೂಢಿ ಮಾಡಿದ್ದೀನಿ. ಇವತ್ತಿನ ತಿಂಡಿಗೆ ನಾನು ಅಲಸಂದೆ ಪಲಾವ್ ಮಾಡ್ತಾಯಿದ್ದೀನಿ. ಒಂದು ಜಾರ್ಗೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಾಗೆ ಸ್ವಲ್ಪ ಮೊಸರು ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಒಂದು ಕುಕ್ಕರ್ಗೆ 2 ಸ್ಪೂನ್ ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಡೀ ಗರಂ ಮಸಾಲ ಪದಾರ್ಥಗಳನ್ನ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಮರಾಠ ಹೂವು, ಏಲಕ್ಕಿ ಇದಿಷ್ಟು ನಾನು ಫ್ರೈ ಮಾಡ್ಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಫ್ರೈಗೆ ಅಂತ ಹೇಳಿ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಫ್ರೈಗೆ ಈರುಳ್ಳಿ, ಕ್ಯಾಪ್ಸಿಕಮ್ ಎರಡೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಫ್ರೈ ಮಾಡಾದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೆ ಬೆಳಿಗ್ಗೆ ಟೈಮ್ ಸಾಕಾಗಲ್ಲ ತರಕಾರಿ ಕಟ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ನೈಟೇ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಟೈಮ್ ಕೂಡ ಸೇವ್ ಆಗುತ್ತೆ. ನೋಡಿ, ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು, ಅಲಸಂದೆ ಕಾಳು ಇಷ್ಟು ತರಕಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತರಕಾರಿಗಳನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ತರಕಾರಿಗಳನ್ನ ಹಾಕಿ ಫ್ರೈ ಮಾಡಿ ಸ್ವಲ್ಪ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ ನಾನೇನು ರುಬ್ಬಿದ್ದೀನಿ ಮಸಾಲೆ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ನಾನೇನು ರುಬ್ಬಿದ್ದೀನಿ ಮಸಾಲೆನ, ಆ ಮಸಾಲೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಒಂದು 60 ಸೆಕೆಂಡ್ ನಾನು ಫ್ರೈ ಮಾಡ್ತೀನಿ. ಬಿಕಾಸ್ ನಾನು ಇಷ್ಟೊತ್ತು ಫ್ರೈ ಮಾಡೋದ್ರಿಂದ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇದೇ ಥರ ಇಷ್ಟ ಆಗೋದು. ಅದಾದ ನಂತರ 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. 1.5 ಲೋಟ ಅಕ್ಕಿಗೆ 3 ಗ್ಲಾಸ್ ನೀರು ಸಾಕಾಗುತ್ತೆ. ನೋಡಿ, 2 ವಿಶಿಲ್ ಬಂದಮೇಲೆ ಹೀಗಾಗಿದೆ. ಇದು ತಿಂಡಿ ರೆಡಿ ಮಾಡಾದಮೇಲೆ ನನ್ನ ಮಗಳಿಗೆ ತಿಂಡಿ ತಿನ್ನಿಸಿ ಮತ್ತು ಅವಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವಳನ್ನ ಕಳಿಸೋದೇ ಒಂದು ನನಗೆ ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಅವಳಿಗೆ ತಿಂಡಿ ತಿನ್ನಿಸೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಟಾಸ್ಕ್ ನನಗೆ. ನೋಡಿ, ಇವತ್ತಿನ ನಮ್ಮನೆ ಅಲಸಂದೆ ಕಾಳಿನ ಪಲಾವ್ ಈ ಥರ ಬಂದಿದೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನನಗೆ ಮೀಶೋಯಿಂದ ಒಂದು ಪಾರ್ಸಲ್ ಕೂಡ ಬಂದಿತ್ತು. ಆರ್ಡ್ರ್ ಮಾಡಿದ್ದೆ. ಇದು 3 ಕಂಟೇನರ್ ಇದೆ. ಕಾಫಿ, ಟೀ, ಶುಗರ್ ಅಂತ ಹೇಳಿಬಿಟ್ಟು ಒಂದು 3 ಕಂಟೇನರ್ ಇದೆ. ನನಗೆ ಇದು ತುಂಬ ಇಷ್ಟ ಆಯಿತು. ಈ ಪ್ರಾಡಕ್ಟ್ ಬಂದು ನಾನು ಈ ಪ್ರಾಡಕ್ಟ್ಗೆ ನಾನು 186 ರೂಪಾಯಿ ಕೊಟ್ಟೆ. ನನಗೆ ವರ್ತ್ ಅನ್ನಿಸ್ತು. 180 ರೂಪಾಯಿಗೆ ಈ 3 ಕಂಟೇನರ್ಸು ನನಗೆ ತುಂಬ ವರ್ತ್ ಅನ್ನಿಸ್ತು. ಹಾಗೆ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಬಾಕ್ಸ್ ಮೇಲೆ ಹಾಕಿರೋ ಸೆಂಟೆನ್ಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಮೊದಲು ಆರ್ಗನೈಸ್ ಮಾಡ್ಕೊಂಡೆ. ನೋಡಿ, ಮೇಲೆ ಕಾಣ್ತಿದೆಯಲ್ಲ ಕಂಟೇನರು, ಅದರಲ್ಲಿ ಶುಗರ್ ಇತ್ತು. ಕೆಳಗಡೆ ಸ್ಟೆಪ್ಪಲ್ಲಿ ಟೀ ಪುಡಿ ಮತ್ತು ಕಾಫಿ ಪೌಡರ್ ಇಟ್ಟಿದೆ. ಬಟ್ ಈಗ ನನಗೆ ಪರ್ಫೆಕ್ಟಾಗಿದೆ ಅನಿಸ್ತು. ಟೀ, ಕಾಫಿ, ಶುಗರ್ ಈ 3 ಒಂದೇ ಲೈನಲ್ಲಿ ಸಿಗುತ್ತೆ, ಒಂದೇ ಸ್ಟೆಪ್ಪಲ್ಲಿ. ನನಗೆ ಇದು ತುಂಬ ಖುಷಿ ಆಯಿತು. ನನಗೆ ವರ್ತ್ ಅನ್ನಿಸ್ತು. 186 ರೂಪಾಯಿಗೆ ಇದು ವರ್ತ್ ಅನ್ನಿಸ್ತು. ಹಾಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದು ವಿಡಿಯೋ ಮಾಡಿದ್ದೆ, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ನಾನು 12:50ಗೆಲ್ಲ ಮನೆ ಬಿಟ್ಟರೆ ಸ್ಕೂಲ್ ಹತ್ರ ಹೋಗೋದಕ್ಕೆ 1 o'clock ಆಗುತ್ತೆ. 1 o'clock ನಾನು ಹೋದರೆ ಅವಳಿಗೆ ಸ್ಕೂಲ್ ಬಿಟ್ಟ ತಕ್ಷಣ ಅವಳಿಗೆ ಪ್ರೇಯರು ಮತ್ತು ರೈಮ್ಸು, ಎಕ್ಸಸೈಸು ಇದನ್ನೆಲ್ಲ ಮಾಡಿಸಿನೇ ಅವರು ಮನೆಗೆ ಕಳಿಸೋದು. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನನಗೊಂಥರ ಖುಷಿ. ಈ ಮಕ್ಕಳುಗಳೆಲ್ಲ ಒಬ್ಬೊಬ್ಬರು ಒಂದೊಂಥರ ಕ್ಯೂಟ್ ಊಟ ಮಾಡ್ತಿರ್ತಾರೆ, ಒಬ್ಬರು ನಗ್ತಿರ್ತಾರೆ, ಒಬ್ಬರು ತರಲೆ ಮಾಡ್ತಿರ್ತಾರೆ, ಒಬ್ಬರು ಎಕ್ಸಸೈಸ್ ಮಾಡ್ತಿರ್ತಾರೆ, ಒಬ್ಬರು ನಿಂತ್ಕೊಂಡು ಎಲ್ಲೆಲ್ಲೋ ನೋಡ್ತಿರ್ತಾರೆ. ನನಗಿದು ತುಂಬ ಖುಷಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಖುಷಿಯಿಂದ ಆ್ಯಕ್ಟಿವಿಟೀಸಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ತುಂಬ ಚೆನ್ನಾಗಿ ಇದಿರ್ತಾರೆ. ಏನೇ ಬೇಜಾರಿದ್ದರೂ ಮನಸ್ಸಿಗೆ ಈ ಮಕ್ಕಳು ಮುಂದೆ ಹೋಗಿ ನಿಂತ್ಕೊಂಡ್ರೆ ಆ ನೋವೆಲ್ಲ ಮರ್ತೋಗ್ಬಿಡುತ್ತೆ. ನನಗೆ ಇದು ತುಂಬ ಖುಷಿ ಆಗುವಂಥದ್ದು. ಈ ಒಂದು ರೈಮ್ಸು, ಈ ಮಕ್ಕಳು ತರಲೆ ತುಂಟಾಟ ನೋಡೋಕ್ಕಂತಲೇ ನಾನು ಸ್ವಲ್ಪ ಬೇಗ ಮನೆ ಬಿಡ್ತೀನಿ. ಸ್ವಲ್ಪ ಲೇಟಾಗಿ ಹೋದರೆ ಇದೆಲ್ಲ ಮಿಸ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಬೇಗ ಹೋಗ್ತೀನಿ, ಇದನ್ನೆಲ್ಲ ನೋಡ್ಬೋದಲ್ಲ ಅಂಥೇಳಿ ನಾನು ಡೈಲಿ ನೋಡ್ತಿದ್ದೆ. ಬಟ್ ಇವತ್ತು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಒಂಥರ ನೆಮ್ಮದಿ ನನಗೆ ಇದು ಅಂತ ಅನಿಸುತ್ತೆ, ಖುಷಿ ಅಂತ ಅನಿಸುತ್ತೆ. ನೋಡಿ, ನನ್ನ ಮಗಳು ಗಮನ ಎಲ್ಲೆಲ್ಲೋ ಇದೆ, ಎಲ್ಲೋ ನೋಡ್ತಿದೆ, ಏನೋ ಮಾಡ್ತಿದೆ, ಎಲ್ಲೋ ನೋಡಿ ನಗ್ತಿದೆ. ಅದು ಕಾನ್ಸಂಟ್ರೇಷನ್ನೇ ಬೇರೆ ಕಡೆ ಇದೆ. ಹಿಂಗೂ ನೋಡುತ್ತೆ, ಹಾಗೂ ನೋಡುತ್ತೆ. ಬಟ್ ಇದೆಲ್ಲ ಕ್ಯೂಟಾಗಿರೋದ್ರಿಂದ ನನಗೂ ಸ್ವಲ್ಪ ಖುಷಿ ಕೊಡುತ್ತೆ. ಅವಳಿಗೆ ಅಲ್ಲಿ ಸ್ಕೂಲಲ್ಲಿ ಏನೆಲ್ಲ ಹೇಳ್ಕೊಟ್ಟಿರ್ತಾರೆ ಆ್ಯಕ್ಟಿವಿಟೀಸು, ಗೇಮ್ಸ್ ಆಗಿರ್ಬೋದು ಅಥವಾ ಎಜುಕೇಷನ್ ಆಗಿರ್ಬೋದು, ಇಲ್ಲಾಂದರೆ ಈ ಪ್ರೇಯರು, ಎಕ್ಸಸೈಸು ಇದೆಲ್ಲ ಏನೇ ಆಗಿರ್ಬೋದು, ಮನೆಗೆ ಬಂದಮೇಲೆ ಅವಳು ಸ್ವಲ್ಪ ಹೊತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಏನಾದರೂ ಸ್ನ್ಯಾಕ್ಸು ಅಥವಾ ಫ್ರೂಟ್ಸ್ ಏನಾದ್ರು ತಿಂದಾದಮೇಲೆ ಒಬ್ಬಳೇ ಕೂತಿರ್ತಾಳೆ ಚಿಂಟು ಟಿ ವಿ ನೋಡ್ಕೊಂಡು. ಆ ಟೈಮಲ್ಲಿ ಇದನ್ನೆಲ್ಲ ಟ್ರಯಲ್ ಮಾಡ್ತಿರ್ತಾಳೆ.
ಅದನ್ನು ನೋಡಲಿಕ್ಕೂ ಖುಷಿಯಾಗುತ್ತೆ. ನಮ್ಮ ಮಕ್ಕಳು ಇಷ್ಟೆಲ್ಲ ಕಲಿತಿದ್ದಾರಲ್ಲ ಅನ್ನೋ ಖುಷಿ ನನಗೆ. ಒಂಥರ ತುಂಬ ಖುಷಿ ಅನಿಸುತ್ತೆ ಇದೆಲ್ಲ ಕಲಿಯೋದು, ಈ ಥರ ಮಕ್ಕಳು ಮಾಡೋದು ನೋಡೋದು ತುಂಬ ಸಮಾಧಾನ ಅಂತ ಕೂಡ ಅನಿಸುತ್ತೆ. ನೋಡಿ ಹೇಗೆಲ್ಲ ಮಾಡ್ತಾಯಿದ್ದಾರೆ. ಈಗ ಆಯಿತು, ಸ್ಕೂಲ್ ಬಿಟ್ಟು ನನ್ನ ಮಗಳನ್ನ ಮನೆಗೆ ಕರ್ಕೊಂಡು ಬರ್ತಾಯಿದ್ದೀನಿ. ಮನೆಗೆ ಕರ್ಕೊಬಂದು ಅವಳಿಗೆ ಸ್ವಲ್ಪ ತಿಂಡಿ, ಸ್ನ್ಯಾಕ್ಸು ಅಥವಾ ಏನಾದರೂ ಫ್ರೂಟ್ ಎಲ್ಲ ಕೊಟ್ಟಾದಮೇಲೆ ಈ ಕಡೆ ಅವಳಿಗೆ ಸಮಾಧಾನ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಹೊರಗಡೆ ಬಂದ್ವಿ. ಅವಳಿಗೆ ಸ್ವಲ್ಪ ಹಣ್ಣುಗಳು ಬೇಕಿತ್ತು, ಹಾಗೆ ಮನೆಗೆ ತರಕಾರಿ ಬೇಕಿತ್ತು. ಹಾಗೆ ಬಂದು ನೋಡಿ, ನಮ್ಮ ಊರ ಸೈಡೆಲ್ಲ ಹಲಸಿನ ಹಣ್ಣನ್ನು ನಾವು ಈ ಥರ ಚೆಕ್ ಮಾಡ್ತಿರ್ತಾರೆ, ಹೊಡೆದು ಚೆಕ್ ಮಾಡ್ತಾರೆ ಹಣ್ಣಾಗಿದೆಯಾ ಕಾಯಿ ಅಂತ. ಬಟ್ ನನ್ನ ಮಗಳು ಇವತ್ತು ಆ್ಯಪಲ್ನ ಹೊಡೆದು ಚೆಕ್ ಮಾಡ್ತಾ ಇದ್ದಾಳೆ, ಅದು ಹಣ್ಣಾಗಿದೆಯಾ ಕಾಯಿ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾಳೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ